ಹಾಯ್ ಫ್ರೆಂಡ್ಸ್, ಸಿಂಪಲ್ಲಾಗಿ ಒಂದು ಕೋಕೋನಟ್ ರೈಸ್ ಮಾಡೋಣ. ಇವತ್ತು ಬೇಗನೆ ಆಗೋಂಥ ರೆಸಿಪಿ, ಮಕ್ಳಿಗಂತೂ ತುಂಬ ಇಷ್ಟ ಆಗೋಂಥ ರೆಸಿಪಿ ಇದು. ಮನೇಲಿ ಏನಿಲ್ಲ ಅಂದರೂ ರೈಸು ಕೊಬ್ಬರಿ ಇದ್ದರೆ ಸಾಕಾಗುತ್ತೆ. ನಾನೊಂದು ಪ್ಯಾನ್ಗೆ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಅದಕ್ಕೆ ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಬೀಜ ಇಷ್ಟನ್ನು ಕ್ರಿಸ್ಪಿಯಾಗಿ ಹುರ್ಕೋಬೇಕು. ಇದಕ್ಕೇನು ಸೇರಿಸಿದ್ವಿ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಬೀಜ, ಗೋಡಂಬಿ ಇದೆಲ್ಲ ಆಪ್ಷನಲ್ ಅಷ್ಟೇ. ಸಾಸಿವೆ, ಜೀರಿಗೆ, ರೈಸು, ಕೊಬ್ಬರಿ ಇಷ್ಟೇ ಇದ್ದರೂ ಸಹ ಮಾಡ್ಕೋಬೋದು. ಇದನ್ನು ಕಡಲೆಬೀಜ ಬೇಳೆ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಗೋಡಂಬಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು. ಯಾಕಂದರೆ ಗೋಡಂಬಿ ಬೇಗ ಕಪ್ಪಾಗ್ಬಿಡುತ್ತೆ, ಅದಕ್ಕೋಸ್ಕರ ಅಷ್ಟೇ. ಇದೆಲ್ಲ ಫ್ರೈ ಆದ ನಂತರ ಸ್ವಲ್ಪ ಕಟ್ ಮಾಡಿಟ್ಟಿರೋ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಕರಿಬೇವು ಇಷ್ಟು ಸೇರಿಸ್ಕೊಂಡು ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು. ಇದಕ್ಕೆ ನಾನು ಪೇಸ್ಟ್ ಮಾಡಿಟ್ಕೊಂಡಿರೋ 1 ಕಪ್ ಆಗೋಷ್ಟು ತೆಂಗಿನಕಾಯಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ. ತೆಂಗಿನಕಾಯಿನ ತುರಿದು ಸಹ ಹಾಕ್ಬೋದು, ಬಟ್ ಈ ಥರ ಪೇಸ್ಟ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಈಗ 1 ಸ್ಪೂನ್ ಆಗೋಷ್ಟು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಜಸ್ಟ್ ಬಿಸಿ ಆದರೆ ಸಾಕು. ಇದೇನು ಜಾಸ್ತಿ ಫ್ರೈ ಆಗಬೇಕಂತಿಲ್ಲ. ಇದು ಫ್ರೈ ಆದ ನಂತರ ನಾನು ಮೊದಲೇ ರೆಡಿ ಇಟ್ಕೊಂಡಿರೋ ರೈಸು ಸೇರಿಸ್ಕೊತಾ ಇದ್ದೀನಿ. ಈ ರೈಸನ್ನ ಸ್ವಲ್ಪ ಉದುರುದ್ರಾಗಿ ಮಾಡಿಕೊಂಡು ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡಿದ ನಂತರ ಲಾಸ್ಟಲ್ಲಿ ಸ್ವಲ್ಪ ಕರಿಬೇವು ಸೇರಿಸಿ ಇನ್ನೊಂದು ಸರಿ ಮಿಕ್ಸ್ ಮಾಡಿದ್ರೆ ಕೋಕೋನಟ್ ರೈಸ್ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಇನ್ನೂ ಜಾಸ್ತಿ ಉಳಿಬೇಕು ಅನಿಸ್ತೋರು ನಿಂಬೆ ರಸ ಸೇರಿಸ್ಕೊಬೋದು, ಬೇಕಿಲ್ಲ ಅಂದರೆ ಬೇಡ. ಇದು ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.